ಕನ್ನಡ ವಿರೋಧಿ ಹೇಳಿಕೆಯನ್ನು ಕೊಟ್ಟಂತಹ ನಟ ಕಮಲ್ ಹಾಸನ್ ಕ್ಷಮೆ ಕೇಳದೆ ಮೊಂಡುವಾದವನ್ನು ಮುಂದುವರಿಸಿದ್ದಾರೆ. ಈಗ ಅವರ ಸಿನಿಮಾ 5ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಏನು ಮಾಡಬೇಕು ಥಗ್ ಲೈಫ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಥಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗೋದು ಡೌಟ್. ತಮಿಳು ನಟ ಕಮಲ್ ಹಾಸನ್ಗೆ ಇವತ್ತು ನಿರ್ಣಾಯಕ ದಿನ. ಯಾಕೆ ಅಂದರೆ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಸಿನಿಮಾದ ನಿರ್ಧಾರ ಕೈಗೊಳ್ತಾರೆ. ಸಭೆಯಲ್ಲಿ ಥಗ್ ಲೈಫ್ ವಿತರಕರ ನಿರ್ಧಾರ ಕೂಡ ಪ್ರಕಟವಾಗುತ್ತೆ. ಈವರೆಗೂ ಕ್ಷಮೆ ಕೇಳಿಲ್ಲ ನಟ ಕಮಲ್ ಹಾಸನ್. ವಿತರಕರೇ ಹಿಂದೇಟ್ ಹಾಕ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಕಮಲ್ ವಿರುದ್ಧ ದಂಗೆ ಎದ್ದಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಥಿಯೇಟರ್ಗೆ ಬೆಂಕಿ ಇಡ್ತೀವಿ ಅಂತ ಹೇಳಿದ್ದಾರೆ, ಬೆಂಗಳೂರು ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಫಿಲಮ್ ಚೇಂಬರ್ ಕೂಡ ಇವತ್ತೇನಾದರೂ ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡು ಸಭೆಗೆ ನಂತರ ಅದನ್ನು ಅನೌನ್ಸ್ ಮಾಡಬೇಕಾಗುತ್ತೆ. ವಿತರಕರು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಲಿಲ್ಲ ಕರ್ನಾಟಕದಲ್ಲಿ ಎಲ್ಲಿಗೂ ಅಂದರೆ ಸಿನಿಮಾ ರಿಲೀಸ್ ಆಗಲ್ಲ. ವೆರಿ ಸಿಂಪಲ್. ವಿತರಕರಿಗೆ ಸ್ವಲ್ಪ ಲಾಸ್ ಆಗ್ಬೋದು, ಇಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಭಾಷೆಯ ವಿಚಾರ ಮುಖ್ಯ. ಡಿಸ್ಟ್ರಿಬ್ಯೂಟರ್ಸ್ ತೀರ್ಮಾನ ಏನು ಅನ್ನುವಂಥದ್ದು ಇವತ್ತು ಪ್ರಕಟವಾಗುತ್ತೆ. ಈ ನಡುವೆ ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ಬಿಡುಗಡೆಗೆ ವಿತರಕರು ಹಿಂದೇಟ್ ಹಾಕ್ತಾ ಇದ್ದಾರೆ. 120ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ಗೆ ಪ್ಲಾನ್ ಮಾಡಿದ್ರು ವಿತರಕರು. ಸೊ ಈಗಾಗಲೇ ರಾಜ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಹಾಗೂ ಮಲ್ಟಿಪ್ಲೆಕ್ಸ್ಗಳಿಗೆ ವಿತರಣೆ ಆಗಿದೆ. ಬಟ್ ಫಿಲಮ್ ಚೇಂಬರ್ ಏನಾದರೂ ಬ್ಯಾನ್ ಆದೇಶ ಬಂದರೆ ಅದನ್ನು ಒಪ್ಕೊಂಡು ಮುಂಗಡ ಹಣವನ್ನು ವಾಪಸ್ ಕೊಡ್ತಾರಂತೆ. ವೆಂಕಟೇಶ್ ಅಂತ ವಿತರಕರು ಮಾತನಾಡಿದ್ದಾರೆ. ಸ್ವಯಂ ಪ್ರೇರಣೆಯಿಂದ ಥಗ್ ಲೈಫ್ ಪ್ರದರ್ಶನಕ್ಕೆ ಚಿತ್ರಮಂದಿರಗಳು ಕೂಡ ಹಿಂದೇಟ್ ಹಾಕ್ತಾ ಇವೆ. ಡಿಸ್ಟ್ರಿಬ್ಯೂಷನ್ ಮಾಡಬಾರ್ದು, ಥಿಯೇಟರ್ನಲ್ಲಿ ಸಿನಿಮಾ ಪ್ರದರ್ಶನ ಆಗಬಾರ್ದು, ಆವಾಗ ಬುದ್ಧಿ ಕಲಿತಾರೆ ಅಷ್ಟೇ. ಚೇಂಬರಲ್ಲಿ ಏನೇನು ಮೀಟಿಂಗ್ ಆಗಿದೆ, ಏನೇನು ಡಿಸ್ಕಷನ್ ಆಗಿದೆ, ನಾನು ಅವ್ರಿಗೆ ಅಪ್ಡೇಟ್ ಮಾಡಿಬಿಟ್ಟು ಕಮ್ಯುನಿಕೇಟ್ ಮಾಡಿಕೊಂಡು ಅದನ್ನು ಎಷ್ಟು ಬೇಗ ಆಗುತ್ತೆ ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ. ದಟ್ಸ್ 100% ನಾವು ಖಂಡಿಸ್ತೀವಿ. ಬೋತ್ ಈಸ್ ಇಂಪಾರ್ಟೆಂಟ್ ಟು ಮೀ. ಫಸ್ಟ್ ಕನ್ನಡ ಈಸ್ ಇಂಪಾರ್ಟೆಂಟ್ ಟು ಮೀ. ನಾವು 40 ವರ್ಷದಿಂದ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ನಮ್ಮ ಫಾದರಿಂದ ನಾವು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ ಮೇಡಮ್. ಇಲ್ಲ, ಇನ್ನೂ ಅವ್ರ ಕಡೆಯಿಂದ ನಾವು ಅವ್ರ ಪ್ರೊಡಕ್ಷನ್ ಟೀಮ್ ಹೇಳಿದ್ದೀವಿ, ಅವರು ಹೇಳಿದ್ದಾರೆ ಅವ್ರ ಜೊತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡ್ಕೊಂಡ. ಭಾರತಿ, ಈಗ ಇಡೀ ವಿಶಾಲ ಕರ್ನಾಟಕಕ್ಕೆ ವೆಂಕಟೇಶ್ ಅವರೊಬ್ಬರೇ ವಿತರಕರ. ಈಗ ವಿತರಕರು ಹೇಳಿದಾರ ನಾನು ಸಿನಿಮಾನ ಯಾರಿಗೂ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅಂತ, ಅಥವಾ ಇನ್ನೂ ಕೂಡ ಏನಾದರೂ ಫಿಲ್ಮ್ ಚೇಂಬರ್ ಜೊತೆ ಸಭೆ ಮಾಡಿದ ಬಳಿಕ ಅವ್ರದ್ದು ತೀರ್ಮಾನ ಪ್ರಕಟವಾಗುತ್ತಾ ಅಂತ? ಹೌದು, ಈಗ ಏನಾಗುತ್ತೆ ಅರವಿಂದ್, ಬೇರೆ ಭಾಷೆಯ ಸಿನಿಮಾನ ರಿಲೀಸ್ ಮಾಡಬೇಕಾದ್ರೆ ಒಬ್ಬರು ಮೇನಾಗಿ ತಗೊಳ್ತಾರೆ, ಅದು ಹಂಚಿಕೆದಾರರು ಅಂತ. ಹಂಚಿಕೆದಾರರ ಕೆಳಗಡೆ ವಿತರಕರು ಬರ್ತಾರೆ. ಅಂದರೆ ಬೇರೆ ಬೇರೆ ವಲಯಗಳಿಗೆ, ಅಂದರೆ ಹೈದರಾಬಾದ್, ಕರ್ನಾಟಕ, ಈ ಥರದೊಂದು ತುಮಕೂರು, ಬೆಂಗಳೂರು, ಈ ಥರದ ಒಂದು ಡಿಸ್ಟ್ರಿಕ್ಟ್ ವೈಸ್ ರಿಲೀಸ್ ಮಾಡ್ತಾರಲ್ಲ, ಅದು ವಿತರಕರ ಅಂಡರಲ್ಲಿ ಬರುತ್ತೆ. ಹಂಚಿಕೆದಾರರು ವಿತರಕರಿಗೆ ಕೊಟ್ಟಿರ್ತಾರೆ. ಅವರ ಬಳಿಕ ಪ್ರದರ್ಶಕರು ಬರ್ತಾರೆ. ಅಂದರೆ ಚಿತ್ರಮಂದಿರಗಳಲ್ಲಿ ತಾಲೂಕು ವೈಸ್ ಯಾವ್ಯಾವ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಮಾಡ್ಬೋದು ಅಂತ ಹೇಳಿ ಬರುತ್ತೆ, ಅವರು ಬರ್ತಾರೆ. ಹೀಗಾಗಿ ಮುಖ್ಯವಾಗಿ ಇಲ್ಲಿ ವೆಂಕಟೇಶ್ ಅವರ ನಿರ್ಧಾರನೇ ಅಂತಿಮವಾಗುತ್ತೆ. ಯಾಕಂದರೆ ವೆಂಕಟೇಶ್ ಅವರು ಫಸ್ಟ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ತಗೊಂಡಿರ್ತಾರಲ್ಲ, ಅವ್ರ ಮೂಲಕನೇ ಎಲ್ಲವೂ, ಅಂದರೆ ಬೇರೆ ಭಾಷೆಯ ಪ್ರೊಡ್ಯೂಸರ್ ಇರ್ತಾರಲ್ಲ, ಅಂದರೆ ಥಗ್ ಲೈಫ್ ಸಿನಿಮಾ ಪ್ರೊಡ್ಯೂಸರು, ಅವ್ರ ಮೂಲಕನೇ ಒಂದು ಇಂಟ್ರಾಕ್ಷನ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಅವರೇ ಮುಖ್ಯ. ಅವರೇ ಕೂಡ ಹೇಳಿದ್ದಾರೆ ಈಗ, ಅಂದರೆ ಯಾವುದೇ ಕಾರಣಕ್ಕೂ ಥಗ್ ಲೈಫ್ ಸಿನಿಮಾವನ್ನು ರಿಲೀಸ್ ಮಾಡೋದಿಲ್ಲ ಅಂಥೇಳಿ. ಹೀಗಾಗಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಅದ್ರ ನಂತರದಲ್ಲಿ ಪ್ರಶ್ನೆ ಬರೋದೇ ಇಲ್ಲ. ಆದರೂ ಕೂಡ ಎಲ್ಲ ಒಂದು ಕಡೆ ಇವತ್ತು ಮುಖ್ಯವಾಗಿ ಮೇಜರ್ ಆಗಿ ಫಿಲ್ಮ್ ಚೇಂಬರಲ್ಲಿ ಒಂದು ಸಭೆ ನಡೆಸಿ, ಅಂದರೆ ವಾರ್ನಿಂಗ್ ಮಾಡಿದ್ರಲ್ಲ ಕನ್ನಡ ಪರ ಹೋರಾಟಗಾರರು, ಇನ್ನೂ ಒಂದು ವೇಳೆ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಿದ್ರು ಲಾಸ್ಟ್ ಮೂಮೆಂಟಲ್ಲಿ ಅಥವಾ ಏನೇ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತೇಳಿ ಇಷ್ಟು ಸೊಕ್ಕನ್ನು ತೋರಿಸ್ತಾ ಇದ್ದಾರಲ್ಲ. ಒಂದು ವಾರ ಆಗೋಯ್ತು, ಎಷ್ಟು ಬೇಡಿಕೆ ಇದೆ, ಎಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡ ಪರರು, ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಆದರೂ ಕೂಡ ಎಲ್ಲಿ ಅವ್ರ ಮನಸ್ಸು ಕರಗಲೇ ಇಲ್ಲ. ಮಾಡಿದ ತಪ್ಪು ಅನ್ನೋದು ಇನ್ನೂವರೆಗೂ ಬರಲೇ ಇಲ್ವಲ್ಲ. ಲಾಸ್ಟ್ ಮೂಮೆಂಟಲ್ಲಿ ವಿಷಾದ ವ್ಯಕ್ತಪಡಿಸ್ತೀನಿ ಆ ಥರ ಈ ಥರ ಅಂತ ಹೇಳಿಬಿಟ್ರೆ ಕ್ಷಮಿಸ್ಬಿಡ್ಬೇಕಾ? ಇವ್ರಿಗೆ ಕ್ಷಮೆಗೆ ಅರ್ಹರ ಅನ್ನೋದೊಂದು ಪ್ರಶ್ನೆ. ಹೀಗಾಗಿ ಕನ್ನಡ ಪರ ಹೋರಾಟಗಾರರು ಇವತ್ತು ಫಿಲ್ಮ್ ಚೇಂಬರ್ ಮುಂದೆ ಪ್ರೊಟೆಸ್ಟ್ ಮಾಡ್ತಾರೆ, ಉಗ್ರವಾಗಿ ಪ್ರೊಟೆಸ್ಟ್ ಮಾಡ್ತಾರೆ. ಸಾಕಷ್ಟು ಜನ ಸೇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಕೂಡ ವಿತರಕರು ಜೊತೆಗೆ ಡಿಸ್ಟ್ರಿಬ್ಯೂಟರ್ ಎಲ್ಲರೂ ಬಂದು ಒಂದು ಪ್ಲ್ಯಾನ್ ಮಾಡಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇದ್ರು. ಒಂದು ವೇಳೆ ಲಾಸ್ಟ್ ಮೂಮೆಂಟಲ್ಲಿ ಅವಕಾಶ ಕೊಟ್ಟುಬಿಟ್ರೆ ಮುಂದೆ ಏನು ಪ್ರಾಬ್ಲಮ್ ಆಗ್ಬೋದು, ಥಿಯೇಟ್ರಿಗೆ ಡ್ಯಾಮೇಜ್ ಮಾಡುವಂಥ ಸಾಧ್ಯತೆ, ಈ ಥರದ್ದೆಲ್ಲ ನಡೆಯುವಂಥ ಚಾನ್ಸಸ್ ಇದೆ. ಹೀಗಾಗಿ ಎಲ್ಲವನ್ನು ಮುಂಜಾಗ್ರತಾ ಕ್ರಮವಾಗಿ ಒಂದು ಮೀಟಿಂಗ್ ಮಾಡಿ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಯೋಜನೆ ಈಗ ಆಗ್ತಾ ಇದೆ. ಸದ್ಯಕ್ಕೆ ಫಿಲ್ಮ್ ಚೇಂಬರಲ್ಲಿ ಒಂದು 1 ಅವರ್ ಬಿಟ್ಟು ಒಂದಿಷ್ಟು ಹೋರಾಟಗಾರರು ಬಂದು ಪ್ರೊಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಥ್ಯಾಂಕ್ ಯು ಭಾರತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮೇಯ್ನ್ ಹಂಚಿಕೆದಾರರು ಅದೇ ಈಗ ಮಾತನಾಡಿದ್ರಲ್ಲ ವೆಂಕಟೇಶ್, ಅವರೇ ಸಿನಿಮಾನ ವಾಪಸ್ ಕಳಿಸ್ಬಿಟ್ರೆ ನಮ್ಮ ಕರ್ನಾಟಕಕ್ಕೆ ಬೇಡಪ್ಪ ನಿಮ್ಮ ಸಿನಿಮಾ ಅಂತಂದರೆ ಮುಗ್ದೇ ಹೋಯಿತು, ಸಮಸ್ಯೆನೇ ಪರಿಹಾರ ಆಗೋಯ್ತು. ಬೇರೆ ಯಾರಾದರೂ ಹಂಚಿಕೆದಾರರು ನಾನು ಮಾಡ್ತೀನಿ ಅಂತ ಬಂದರೆ ಅವ್ರನ್ನ ಕನ್ನಡ ದ್ರೋಹಿ ಅಂತ ಕರಿಬೇಕಷ್ಟೇ. ವೆಂಕಟೇಶ್ ಅವರ ತೀರ್ಮಾನ ಫೈನ್, ಗುಡ್ ಅದು.
ನೀವು ಇನ್ಯಾವ ಕನ್ನಡ ಪರ ಹೋರಾಟಗಾರರು ಏನೂ ಹೋರಾಟ ಮಾಡೋದೇ ಬೇಕಾಗಿಲ್ಲ. ಕರ್ನಾಟಕದ ಒಳಕ್ಕೆ ಥಗ್ ಲೈಫ್ ಸಿನಿಮಾ ಕಾಲಿಡುವಂತಿಲ್ಲ ಅಷ್ಟೇ.